ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು ಮಥುರಾನಾಥ ವಿಶ್ವಾಸ. ಮಥುರನಿಗೆ ಶ್ರೀರಾಮಕೃಷ್ಣರ ಮಾತಿನಲ್ಲಿ 100% ಭರವಸೆ, ವಿಶ್ವಾಸ, ನಂಬಿಕೆ. ಒಮ್ಮೆ ಮಥುರನ ಪತ್ನಿ ಜಗದಂಬಾದಾಸಿ ಕಾಯಿಲೆ ಬಿದ್ದಳು. ಆಮಶಂಕೆ. ಕಲ್ಕತ್ತದ ಪ್ರಸಿದ್ಧ ಡಾಕ್ಟರುಗಳನ್ನೆಲ್ಲ ಕರೆಯಿಸಲಾಯಿತು. ಸೂಕ್ತ ಔಷಧಿ, ಚಿಕಿತ್ಸೆ, ಪಥ್ಯಕ್ಕೆ ವ್ಯವಸ್ಥೆಯನ್ನು ಮಾಡಲಾಯಿತು. ಆದರೆ ಕಾಯಿಲೆ ವಾಸಿಯಾಗುವ ಬದಲು ದಿನೇ ದಿನೇ ಉಲ್ಬಣಗೊಳ್ಳತೊಡಗಿತು. ಕಾಯಿಲೆ ಎಷ್ಟು ಉಲ್ಬಣಗೊಂಡಿತು ಎಂದರೆ ಅವಳ ಪ್ರಾಣ ಉಳಿಯುವುದೇ ಸಂದೇಹಾಸ್ಪದ ಎನ್ನುವ ಸ್ಥಿತಿ ಬಂದುಬಿಟ್ಟಿತು. ಮಥುರನಿಗೆ ಅದನ್ನು ಕೇಳಿ ಸಿಡಿಲು ಹೊಡೆದಂತೆ ಆಗುತ್ತೆ. ತನ್ನ ಪ್ರೀತಿಯ ಪತ್ನಿ ತನ್ನಿಂದ ದೂರವಾಗುವುದನ್ನು ಅವನು ಊಹಿಸಿಕೊಳ್ಳಲೂ ಆರ. ಅಷ್ಟೇ ಅಲ್ಲ, ಅದಕ್ಕಿಂತ ದೊಡ್ಡ ಗಂಡಾಂತರ ಏನು ಅಂದರೆ ರಾಣಿ ರಾಸಮಣಿಯ ಆಸ್ತಿಯ ಪಾಲು ಎಲ್ಲ ಜಗದಂಬಾದಾಸಿಯ ಹೆಸರಿನಲ್ಲಿ ಇದೆ. ಈಗ ಅವಳು ಏನಾದರೂ ತೀರಿಕೊಂಡಳು ಅಂದರೆ ಇವನ ಆಸ್ತಿಪಾಸ್ತಿ, ಸಂಪತ್ತು ಎಲ್ಲವೂ ಕೈಬಿಚ್ಚಿ ಹೊರಟು ಹೋದ ಹಾಗೆ. ಎಲ್ಲಕ್ಕಿಂತ ಮಿಗಿಲಾಗಿ ತನ್ನ ಪರಮ ಪ್ರೀತಿಯ ಆರಾಧ್ಯ ದೈವ ಶ್ರೀರಾಮಕೃಷ್ಣರ ಸೇವೆ ಮಾಡುವ ಸೌಭಾಗ್ಯದಿಂದ ತಾನು ವಂಚಿತನಾಗುತ್ತೇನೆ. ವೈದ್ಯರು ಜಗದಂಬಾದಾಸಿಯ ಸ್ಥಿತಿಯನ್ನು ಪರೀಕ್ಷೆ ಮಾಡಿ ಇವಳು ಬದುಕುವ ಸಾಧ್ಯತೆಗಳಿಲ್ಲ ಎಂದು ಹೇಳಿದಾಗ ಮಥುರನಿಗೆ ಕತ್ತಲು ಕವಿದಂತೆ ಆಗುತ್ತೆ. ಕೆಲವು ಕ್ಷಣಗಳಲ್ಲಿ ಅವನು ಚೇತರಿಸಿಕೊಂಡು ನೇರವಾಗಿ ಸಾರೋಟನ್ನು ಏರಿ ದಕ್ಷಿಣೇಶ್ವರ ಭವತಾರಿಣಿ ದೇವಸ್ಥಾನಕ್ಕೆ ಬರುತ್ತಾನೆ. ತಾಯಿ ಭವತಾರಿಣಿಗೆ ಬಾಗಿ ಕೈ ಮುಗಿದು ಬಾಬಾ ಅವರನ್ನು ಹುಡುಕಿಕೊಂಡು ಅವನು ಹೋಗ್ತಾನೆ. ಶ್ರೀರಾಮಕೃಷ್ಣರು ಪಂಚವಟಿಯ ಕೆಳಗಡೆ ಕಟ್ಟೆಯ ಮೇಲೆ ತಮ್ಮ ಭಾವದಲ್ಲಿ ಮುಳುಗಿ ಆನಂದದಿಂದ ಇದ್ದರು. ಮಥುರ ಆಕಸ್ಮಿಕವಾಗಿ ಬಂದದ್ದನ್ನು ನೋಡಿ ಅವರಿಗೆ ಆಶ್ಚರ್ಯ ಆಯಿತು. ಮೇಲಾಗಿ ಅವನ ಮುಖದಲ್ಲಿ ದುಃಖ, ನಿರಾಶೆ, ನೋವು ಹೆಪ್ಪುಗಟ್ಟಿದೆ. ಅವನು ಹತ್ತಿರ ಬರಲಿಕ್ಕಿಲ್ಲ. ಶ್ರೀರಾಮಕೃಷ್ಣರು, ಯಾಕಪ್ಪ, ಏನಾಯಿತು, ನೀನು ಯಾಕೆ ಈ ರೀತಿ ಇದ್ದೀಯಾ ಎಂದು ಪ್ರಶ್ನಿಸ್ತಾರೆ. ಮಥುರ ಉತ್ತರ ಹೇಳಲಿಲ್ಲ. ಅವರ ಪಾದಗಳಲ್ಲಿ ಬಿದ್ದು ಒಂದೇ ಸಮನೆ ಅಳತೊಡಗಿದ. ಯಾಕಪ್ಪ, ಏನಾಯಿತು, ಸಮಾಧಾನ ತಂದುಕೋ. ಶ್ರೀರಾಮಕೃಷ್ಣರು ಹೇಳಿದರು, ಮಥುರ, ಬಾಬಾ ನನ್ನ ವಿಧಿಯಲ್ಲಿ ಏನು ಬರೆದಿದೆಯೋ ಅದೇ ನಡೆಯುವ ಹಾಗೆ ತೋರುತ್ತದೆ ಎಂದು ದುಃಖಿಸುತ್ತಾ ನಡೆದ ಘಟನೆಯನ್ನೆಲ್ಲ ವಿವರಿಸಿ ಹೇಳಿದನು. ಬಾಬಾ, ನಾನು ನಿಮ್ಮ ಸೇವೆಯ ಸೌಭಾಗ್ಯದಿಂದ ವಂಚಿತನಾಗಿ ಹೋಗುತ್ತೇನೆ ಎಂದು ಕಣ್ಣೀರ್ಗರೆದು ಗೋಳಿಟ್ಟನು. ಭಕ್ತನ ದುಃಖವನ್ನು ಕಂಡು ಶ್ರೀರಾಮಕೃಷ್ಣರಲ್ಲಿ ಕರುಣೆಯ ಭಾವ ಉಕ್ಕಿ ಹರಿಯಿತು. ಅವರು ಭಾವಾವಸ್ಥೆಗೆ ಏರಿ, ಮಥುರ, ಚಿಂತಿಸಬೇಡ, ನಿನ್ನ ಹೆಂಡತಿ ಗುಣ ಹೊಂದುತ್ತಾಳೆ ಎಂದು ಹೇಳಿಬಿಟ್ಟರು. ಶ್ರೀರಾಮಕೃಷ್ಣರು ಹೇಳಿದ ಮೇಲೆ ಇನ್ನು ಮಥುರನಿಗೆ ಯಾವ ವೈದ್ಯರು ಏನು ಹೇಳಿದರೂ ಅದನ್ನು ನಂಬುವಂತೆ ಇಲ್ಲ. ಮಥುರ ಶ್ರೀರಾಮಕೃಷ್ಣರ ಮಾತಿನಲ್ಲಿ 100% ಭರವಸೆಯನ್ನಿಟ್ಟು ಅವರ ಪಾದಗಳಲ್ಲಿ ಇನ್ನೊಮ್ಮೆ ಬಗ್ಗಿ ನಮಸ್ಕರಿಸಿ
ಅವರಿಂದ ಬೀಳ್ಕೊಳ್ಳುತ್ತಾನೆ. ಅವನು ಮನೆ ಸೇರುವ ಹೊತ್ತಿಗಾಗಲೇ ಜಗದಂಬಾದಾಸಿಯ ಆರೋಗ್ಯ ಸುಧಾರಿಸತೊಡಗಿತ್ತು. ಕೆಲ ದಿನಗಳಲ್ಲಿಯೇ ಅವಳು ಪೂರ್ಣ ಆರೋಗ್ಯವಂತಳಾದಳು. ಶ್ರೀರಾಮಕೃಷ್ಣರು ಹೇಳ್ತಾರೆ, ಜಗದಂಬಾದಾಸಿಯ ಕಾಯಿಲೆ ಏನೋ ವಾಸಿಯಾಯಿತು, ಆದರೆ ಆ ರೋಗ ಈ ಶರೀರಕ್ಕೆ ಅಂದರೆ ತಮ್ಮ ಶರೀರಕ್ಕೆ ಹತ್ತಿಕೊಂಡಿತು. ಪರಿಣಾಮವಾಗಿ ಅವರು 6 ತಿಂಗಳು ಕಾಲ ನಿರಂತರವಾಗಿ ಅತ್ಯಂತ ಭಯಂಕರವಾದ ಆಮಶಂಕೆ ಕಾಯಿಲೆಯಿಂದ ಒದ್ದಾಡುವಂತೆ ಆಯಿತು. ಶ್ರೀರಾಮಕೃಷ್ಣರು ಭಕ್ತರ ಕಲ್ಪತರು, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವವರು. ಇನ್ನೊಮ್ಮೆ ಏನಾಗುತ್ತದೆ ಎಂದರೆ, ಮಥುರನಿಗೂ ಅವನ ನೆರೆಹೊರೆಯ ಜಮೀನ್ದಾರರಿಗೂ ಆಗಾಗ ಕಲಹ ಏರ್ಪಡುತ್ತಿತ್ತು. ಮಥುರನ ಆಳುಕಾಳುಗಳು ಆ ಜಮೀನ್ದಾರನ ಆಳುಕಾಳುಗಳು ಆಗಾಗ ಹೊಡೆದಾಟ ಬಡಿದಾಟ ಇವೆಲ್ಲ ಸರ್ವೇ ಸಾಮಾನ್ಯವಾಗಿತ್ತು. ಒಂದು ಬಾರಿ ಮಥುರನ ಆಳುಕಾಳುಗಳೆಲ್ಲ ಸೇರಿಕೊಂಡು ಆ ಇನ್ನೊಬ್ಬ ಜಮೀನ್ದಾರನ ಆಳುಕಾಳುಗಳ ಜೊತೆಯಲ್ಲಿ ಜಗಳ ಹುಟ್ಟಿತು. ಜಗಳ ಬೆಳೆದು ಮಾತಿಗೆ ಮಾತು ಬೆಳೆದು ಬಡಿದಾಟ ಆಗಿ ಕೊನೆಗೆ ಮಥುರನ ಆಳುಗಳಿಂದ ಆ ಜಮೀನ್ದಾರನ ಒಬ್ಬ ಆಳು ಕೊಲ್ಲಲ್ಪಡ್ತಾನೆ. ಇದಕ್ಕೆ ಪರೋಕ್ಷವಾಗಿ ಮಥುರನ ಬೆಂಬಲ ಕೂಡ ಇತ್ತು. ಈಗ ತಪ್ಪು ಯಾರ್ದು ಎಂದು ಗೊತ್ತಿಲ್ಲ, ಆದರೆ ಒಬ್ಬ ಆಳು ಅಂತೂ ತೀರಿಕೊಂಡು ಆಯಿತು. ಈಗ ಕಾನೂನಿನ ಕೈ ನೇರವಾಗಿ ಮಥುರನ ಕುತ್ತಿಗೆಯ ಕಡೆಗೆ ಬಂದಿತು. ಮಥುರ ತಲ್ಲಣಿಸಿ ಹೋದ. ನೇರವಾಗಿ ಶ್ರೀರಾಮಕೃಷ್ಣರ ಬಳಿಗೆ ಓಡಿದ. ಬಾಬಾ, ದಯವಿಟ್ಟು ನನ್ನನ್ನು ಕಾಪಾಡಿ, ನನ್ನಿಂದ ತಪ್ಪು ಆಗಿ ಹೋಯಿತು, ದಯವಿಟ್ಟು ನನ್ನನ್ನು ಪಾರು ಮಾಡಿ ಎಂದು ಕಂಬನಿಗರೆದ. ಶ್ರೀರಾಮಕೃಷ್ಣರು, ಹೋಗೋ, ನೀನು ದಿನ ಬೆಳಗಾದರೆ ಏನಾದರೂ ತಪ್ಪು ಮಾಡ್ತಾ ಇರ್ತೀಯ, ಆಮೇಲೆ ಬಂದು ನನ್ನ ಹತ್ರ ಕಾಪಾಡಿ ಕಾಪಾಡಿ ಎಂದು ಕೇಳಿಕೊಳ್ತೀಯ, ಹೋಗು, ನಿನ್ನ ಕರ್ಮವನ್ನು ನೀನೇ ಅನುಭವಿಸು ಎಂದು ಹೇಳಿಬಿಟ್ಟರು. ಮಥುರ ಶ್ರೀರಾಮಕೃಷ್ಣರ ಪಾದವನ್ನು ಬಿಡಲಿಲ್ಲ. ಬಾಬಾ, ತಾವು ಕೈ ಬಿಟ್ಟರೆ ನನಗೆ ಯಾರು ಗತಿ, ದಯವಿಟ್ಟು ತಾವು ನನ್ನನ್ನು ರಕ್ಷಿಸಲೇಬೇಕು, ಇನ್ನೊಂದು ಬಾರಿ ಈ ರೀತಿ ನಾನು ತಪ್ಪು ಮಾಡುವುದಿಲ್ಲ ಎಂದು ಬಾರಿಗೂ ಕ್ಷಮೆಯಾಚಿಸಿದ. ಶ್ರೀರಾಮಕೃಷ್ಣರು ಕರುಣೆಯಿಂದ, ಹೋಗು, ಜಗನ್ಮಾತೆಯ ಇಚ್ಛೆಯಂತಾಗಲಿ ಎಂದು ಹೇಳಿದರು. ಮಥುರ ಸಮಾಧಾನಗೊಂಡು ತೆರಳುತ್ತಾನೆ. ಬಳಿಕ ಅತ್ಯಂತ ಆಶ್ಚರ್ಯಕರವಾಗಿ ಕೋರ್ಟಿನಲ್ಲಿ ಅವನ ಆ ಮೊಕದ್ದಮೆ ತಳ್ಳಲ್ಪಡುತ್ತೆ. ಇವನಿಗೆ ಶಿಕ್ಷೆ ವಿಧಿಸಲ್ಪಡಲ್ಲ. ಹೀಗೆ ಶ್ರೀರಾಮಕೃಷ್ಣರು ಮಥುರನನ್ನು ಹೆಜ್ಜೆ ಹೆಜ್ಜೆಗೆ ಕಾಪಾಡಿದ್ದಾರೆ. ಸಾಮಾನ್ಯ ವಿಷಯಗಳಲ್ಲಿ, ವ್ಯವಹಾರದ ವಿಷಯಗಳಲ್ಲಿ, ಲೌಕಿಕ ವಿಷಯಗಳಲ್ಲಿ ಮಥುರನೇ ಶ್ರೀರಾಮಕೃಷ್ಣರನ್ನು ತನ್ನ ಮಗುವೆಂಬಂತೆ ಸಂರಕ್ಷಿಸುತ್ತಿದ್ದ, ಕಾಪಾಡುತ್ತಿದ್ದ, ಅವರ ಕುರಿತು ಕಾಳಜಿ ಕಳಕಳಿಯನ್ನು ವಹಿಸುತ್ತಿದ್ದ. ಆದರೆ ಉನ್ನತ ವಿಚಾರಗಳಲ್ಲಿ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಮಾತ್ರ ಶ್ರೀರಾಮಕೃಷ್ಣರೇ ಮಥುರನನ್ನು ಕಲ್ಪತರುವಾಗಿ, ಸರ್ವಶಕ್ತ ಭಗವಂತನಾಗಿ, ಇಷ್ಟ ದೇವತೆಯಾಗಿ ಅವನನ್ನು ಸಂರಕ್ಷಿಸುತ್ತಿದ್ದರು, ಕಾಪಾಡುತ್ತಿದ್ದರು. ಆಧ್ಯಾತ್ಮಿಕ ಉನ್ನತಿಯ ಪಥದಲ್ಲಿ ಕೈ ಹಿಡಿದು ಮುನ್ನಡೆಸುತ್ತಿದ್ದರು. ಮಥುರನ ಭಾಗ್ಯವೋ ಭಾಗ್ಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.